ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಗಲಕಾಯಿಯಿಂದ ಒಂದು ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ 2 ಹಾಗಲಕಾಯಿಯನ್ನು ತಗೊಂಡಿದ್ದೇನೆ. ಅದರ ಮೇಲಿನ ಸ್ವಲ್ಪ ಸಿಪ್ಪೆ ತೆಗಿಬೇಕು. ಸಿಪ್ಪೆ ಅಂದರೆ ಮುಳ್ಳಿನ ಥರ ಇರ್ತದೆ ನೋಡಿ, ಅದನ್ನು ಸ್ವಲ್ಪ ತೆಗೆದುಕೊಂಡ್ರೆ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಹಾಗಲಕಾಯಿಯ ಸಿಪ್ಪೆಯನ್ನು ಸ್ವಲ್ಪ ತೆಗೆದುಕೊಂಡಿದ್ದೇನೆ. ತೆಗಿಲೇಬೇಕು ಅಂತೇನಿಲ್ಲ, ಹಾಗೆ ಬೇಕಿದ್ರೆ ಕಟ್ ಮಾಡಿ ತಗೊಳ್ಬಹುದು. ಈಗ ಇದನ್ನು ಸಪೂರಕ್ಕೆ ಎಷ್ಟು ತೆಳ್ಳಗೆ ಆಗ್ತದೆ ನೋಡಿ, ಅಷ್ಟು ತೆಳ್ಳಗೆ ಕಟ್ ಮಾಡಿದ್ರೆ ಒಳ್ಳೆಯದು. ಈಗ 2 ಹಾಗಲಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗಲಕಾಯಿ ಎಷ್ಟು ಬೇಕಿದ್ರೂ ನೀವು ಕಟ್ ಮಾಡಿಕೊಳ್ಬೋದು. ನಾನು 2 ಹಾಗಲಕಾಯಿ ಅದು ಮಾತ್ರ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಇದರ ಬೀಜವನ್ನೆಲ್ಲ ತೆಗಿಬೇಕು. ಈಗ ಎಲ್ಲ ಬೀಜವನ್ನು ನಾನು ತೆಗೆದು ತಗೊಂಡಿದ್ದೇನೆ. ಈಗ ಇದಕ್ಕೆ ಉಪ್ಪನ್ನು ಹಚ್ಚಿಕೊಳ್ಬೇಕು. ಪಾತ್ರೆಯಲ್ಲಿ ಹಾಕಿ ಇದನ್ನು ನಾನು ಸ್ವಲ್ಪ ತೊಳೆದುಕೊಂಡು ಆಮೇಲೆ ಉಪ್ಪು ಹಚ್ಚಿಡ್ತೇನೆ. ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡೇ ಕಟ್ ಮಾಡಿದರೂ ಆಗ್ತದೆ. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡಬೇಕು. ಉಪ್ಪು ಹಾಗಲಕಾಯಿ ಚೆನ್ನಾಗಿ ಹೀರಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದನ್ನೊಂದು 10 ನಿಮಿಷ ಹಾಗೆ ಪಕ್ಕದಲ್ಲಿಡುವ. ಈಗ 10 ನಿಮಿಷ ಆಗಿದೆ. ಹಾಗಲಕಾಯಿ ಉಪ್ಪು ಹೀರಿಕೊಂಡು ನೀರು ಬಿಟ್ಟಿದೆ ನೋಡಿ. ಈಗ ಇದನ್ನೊಂದು 5 ನಿಮಿಷ ಕಾಟನ್ ಬಟ್ಟೆ ಮೇಲೆ ನಾನು ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಹಾಕ್ತೇನೆ. ಇದರಲ್ಲಿದ್ದ ನೀರಿನ ಅಂಶ ಸ್ವಲ್ಪ ಹೋದ್ರೆ ಆಯಿತು. ಈಗ 5 ನಿಮಿಷ ಆದಮೇಲೆ ಇದರಲ್ಲಿದ್ದ ನೀರಿನ ಅಂಶ ಎಲ್ಲ ಆರಿದೆ. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗಿತಾ ಇದ್ದೇನೆ. ಈಗ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಚ್ಚಿಕೊಳ್ಬೇಕು. ನಿಮಗೆ ಎಷ್ಟು ಖಾರ ಬೇಕು ನೋಡಿ, ಅದಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಇಲ್ಲಿ 2 ಚಮಚ ಆಗುವಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಥರ ಮೆಣಸಿನ ಹುಡಿ ಚೆನ್ನಾಗಿ ತಾಗಬೇಕು. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ 2 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೇನೆ. ಕಾರ್ನ್ ಫ್ಲೋರ್ ಬದಲಾಗಿ ಮೈದಾ ಹಿಟ್ಟು ಬೇಕಿದ್ರೂ ಹಾಕ್ಕೊಳ್ಬೋದು. ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಎಲ್ಲ ಹಾಗಲಕಾಯಿಗೂ ಕಾರ್ನ್ ಫ್ಲೋರ್ ಚೆನ್ನಾಗಿ ಕೋಟಿಂಗ್ ಆಗಿದೆ. ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕು. ಎಣ್ಣೆ ಕಾದ್ಮೇಲೆ ಒಂದೊಂದೇ ಹಾಗಲಕಾಯಿ ಪೀಸನ್ನು ಅದರಲ್ಲಿ ಹಾಕಬೇಕು. ಎಣ್ಣೆಯನ್ನು ಆದಷ್ಟು ಕಡಿಮೆ ಇಡಬೇಕು, ಯಾಕಂದರೆ ಮತ್ತೆ ಸ್ವಲ್ಪ ಎಣ್ಣೆ ಕಹಿ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಕಡಿಮೆ ಎಣ್ಣೆಯನ್ನೇ ಇಟ್ಟು ಹುರಿದುಕೊಳ್ಬೇಕು. ಮೀಡಿಯಂ ಉರಿಯಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗುವ ತನಕ ಹುರಿದುಕೊಳ್ಬೇಕು. ಈ ಥರ ನೀವು ಹಾಗಲಕಾಯಿಯನ್ನು ಫ್ರೈ ಮಾಡಿಟ್ರೆ 1 ತಿಂಗಳವರೆಗೆ ನೀವು ಇದನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಒಂದು ಡಬ್ಬದಲ್ಲಿ ಹಾಕಿಟ್ರೆ ಚಹಾದ ಜೊತೆ ಅಥವಾ ಊಟಕ್ಕೆ ಸಂಡಿಗೆ ಥರ ಕೂಡ ಇದನ್ನು ಉಪಯೋಗಿಸ್ಬೋದು. ತುಂಬಾ ರುಚಿಯಾಗಿ ಆಗ್ತದೆ ಮತ್ತು ಸ್ವಲ್ಪ ಕೂಡ ಕಹಿ ಅನಿಸುವುದಿಲ್ಲ. ನೀವು ಒಂದ್ಸಾರಿ ಇದನ್ನು ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ. ಈಗ ನಾನು ಎಲ್ಲ ಹಾಗಲಕಾಯಿಯನ್ನು ಹುರಿದು ತಗೊಂಡಿದ್ದೇನೆ. ಹಾಗಲಕಾಯಿಯ ಚಿಪ್ಸ್ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈಗ 2 ಹಾಗಲಕಾಯಿಯ ಚಿಪ್ಸನ್ನು ರೆಡಿ ಮಾಡಿಕೊಂಡಿದ್ದೇನೆ. ಇದರ ಸೌಂಡ್ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಆಗಿದೆ. ಇದನ್ನು 1 ತಿಂಗಳ ತನಕ ನೀವು ಡಬ್ಬದಲ್ಲಿ ಹಾಕಿಟ್ಟು ಸ್ಟೋರ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ರಿಗೂ ಇಷ್ಟವಾಗುವಂತಹ ಒಂದು ಒಳ್ಳೆಯ ಹಾಗಲಕಾಯಿ ರೆಸಿಪಿ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.